ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಿನ್ ಮತ್ತೆ ಮ್ಯಾಕ್ಸ್ ಎಲಿಮೆಂಟ್ ಅನ್ನ ಯಾವ ರೀತಿ ಅರೇಯಲ್ಲಿ ಯೂಸಿಂಗ್ ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಇಂದ ಫೈಂಡ್ ಔಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ವೆರಿ ಈಸಿ ಪ್ರಾಬ್ಲಮ್, ಸೊ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಈ ಒಂದು ಪ್ರಾಬ್ಲಮ್ದು ಅಲ್ಗಾರಿದಮ್ ಅನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತಗೋಬಹುದು. ಸೊ ಇವಾಗ ನೋಡಿ, ನಮಗೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡಬೇಕು, ಇವುಗಳನ್ನ ಇಂಡೆಕ್ಸ್ ಮಾಡ್ಕೋಬೇಕು. So indexing will start from 0, 0, 1, 2, 3, 4, 5, 6, 7. So ಇವಾಗ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದಾವೆ? n is equal to 8. ಯಾಕೆ 0 ಇಂದ ಇಂಡೆಕ್ಸಿಂಗ್ ಅನ್ನ ಶುರು ಮಾಡಿರೋದು. 0 to 7 ಅಂತಂದ್ರೆ ಟೋಟಲ್ 8 ಎಲಿಮೆಂಟ್ಸ್ ಇದೆ. ಈಗ ಮೊದಲನೇ ಎಲಿಮೆಂಟ್ ಇದೆಯಲ್ಲ, ಇಲ್ಲಿ ನಾನು ಐ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಪಾಯಿಂಟರ್ ಅನ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ಇದನ್ನ ರೀಡ್ ರೈಟ್ ಹೆಡ್ ಅಂತ ಕೂಡ ನೀವು ಅನ್ಕೋಬಹುದು. ಸೊ ಐ, ನೆಕ್ಸ್ಟ್ ಇದು ಜೆ, ಸರಿನಾ? ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಐ ವ್ಯಾಲ್ಯೂ ಇಸ್ 0, ಜೆ ವ್ಯಾಲ್ಯೂ ಇಸ್ 7. ಇಂಡೆಕ್ಸ್ ವ್ಯಾಲ್ಯೂನ ತಗೊಳ್ಳಿ. ಸೊ ನಾನು ಮಿಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಎರಡು ಪಾಯಿಂಟರ್ ಅಥವಾ ಹೆಡ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಮಿಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಐ ಪ್ಲಸ್ ಜೆ ಡಿವೈಡೆಡ್ ಬೈ 2. ಸೊ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ, ಯಾವ ಟೆಕ್ನಿಕ್ ಯೂಸ್ ಮಾಡ್ತಾ ಇರೋದು? ಡಿವೈಡ್ ಅಂಡ್ ಕಾನ್ಕರ್. ಫಸ್ಟ್ ಆದಷ್ಟು ಸ್ಮಾಲ್ ಪಾರ್ಟ್ಸ್ ಗಳಾಗಿ ನಾವು ಕೊಟ್ಟಿರುವಂತಹ ಕ್ವಶನ್ ಅಥವಾ ಅರೆಯನ್ನು ನಾವು ಡಿವೈಡ್ ಮಾಡಬೇಕು. ಸೊ ಆ ರೀತಿ ಡಿವೈಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿ, ಮಿಡಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಈಗ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಐ ಏನಿದೆ ನೋಡಿ 0 ಪ್ಲಸ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಜೆ ಏನಿದೆ ನೋಡಿ 7 ಡಿವೈಡೆಡ್ ಬೈ 2. ಸೊ 0 ಪ್ಲಸ್ 7 ಅಂತಂದ್ರೆ 7 ಡಿವೈಡೆಡ್ ಬೈ 2. 7 ಬೈ 2 ಅಂದ್ರೆ ಎಷ್ಟಾಯ್ತು? 3.5. ಸೊ ನಾನು ಇಲ್ಲಿ ಮಾರ್ಕ್ ಮಾಡಬೇಕು ಮಿಡ್ ವ್ಯಾಲ್ಯೂನ ಅಂತಂದ್ರೆ ಏನಾಗಿರ್ಬೇಕು ವ್ಯಾಲ್ಯೂ? ಏನಾಗಿರ್ಬೇಕು ವ್ಯಾಲ್ಯೂ? ಇಂಟಿಜರ್ ಆಗಿರ್ಬೇಕು. ಇಲ್ಲಿ ನನಗೆ ಇಂಟಿಜರ್ ಅಲ್ಲಿ ಇಲ್ಲ, ಡೆಸಿಮಲ್ ಪಾಯಿಂಟ್ ಆಗು ಕೂಡ ಇದೆ. ಸೊ ಏನ್ ಮಾಡ್ತೀವಿ, ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೆ ಏನು? ಹತ್ತಿರದ ಇಂಟಿಜರ್ ವಿತ್ ಲೆಸ್. ಸೊ ನೋಡಿ 3.5 ಗೆ ಹತ್ರ ಅಂತ ಅಂದ್ರೆ ಯಾವ್ದು ಬರುತ್ತೆ? 4 ಕೂಡ ಬರುತ್ತೆ, 3 ಕೂಡ ಬರುತ್ತೆ. ಫ್ಲೋರ್ ವ್ಯಾಲ್ಯೂನ ತಗೊಳ್ತಾ ಇರೋದ್ರಿಂದ 3, ಸರಿನಾ? ಸೊ ಇವಾಗ ಏನಾಗುತ್ತೆ, 0 ಇಂದ 3 ವರೆಗೂ. ಸೊ ಮಿಡ್ ಇಲ್ಲಿಗೆ ಬಂತು. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಡಿವೈಡ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ. ಸೊ ಐ ಇಂದ ಮಿಡ್ ವರ್ಗು ಕೂಡ 1 ಪಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಿಡ್ ಇಂದ ಈ ಕಡೆ ಯಾವ ಮಿಡ್ ಪ್ಲಸ್ 1 ಆಗಿರುತ್ತೆ, ಬಟ್ ನಾವು ಮಿಡ್ ಅಂತಾನೆ ಕರೆಕ್ಟ್. ಸೊ ಇದು ಮಿಡ್ ಪ್ಲಸ್ 1 ಆಗಿರುತ್ತೆ, ಯಾಕಂದ್ರೆ 10 ಇಂದ ಶುರು ಆಗೋದಲ್ವಾ, ಬಟ್ ನಾವು ಮಿಡ್ ಅಂತಾನೆ ಕರಿತಾ ಹೋಗ್ತೀವಿ ಅಷ್ಟೇ. ಸೊ ಇವಾಗ ಸಪರೇಟ್ ಮಾಡ್ಕೊಳ್ಳಿ. 9, 6, 4, 7. ನೆಕ್ಸ್ಟ್ ಇಲ್ಲಿ 10, 14, 8, 11. ಸರಿನಾ? ಈಗ ಮತ್ತೆ ಐ ಮತ್ತೆ ಜೆ ಅನ್ನ ಬರಿಬೇಕು. ಐ ವ್ಯಾಲ್ಯೂ ಅಂತಂದ್ರೆ ಸ್ಟಾರ್ಟಿಂಗ್ದು, ಜೆ ಅಂತಂದ್ರೆ ಕೊನೆದು. ಐ ವ್ಯಾಲ್ಯೂ ಅಂತಂದ್ರೆ ಸ್ಟಾರ್ಟಿಂಗ್ದು, ಜೆ ವ್ಯಾಲ್ಯೂ ಅಂತಂದ್ರೆ ಕೊನೆದು. ಈಗ ಇದಕ್ಕೆ ಮಿಡ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಸೊ ಮಿಡ್ ವಿಲ್ ಬಿ ಈಕ್ವಲ್ ಟು ಐ ಪ್ಲಸ್ ಜೆ ಡಿವೈಡ್ ಬೈ 2. ಸೊ ವಾಟ್ ಈಸ್ ದ ಐ ವ್ಯಾಲ್ಯೂ? ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಲ್ವಾ? ಇಲ್ಲಿ 0, 1, 2, 3. 0, 1, 2, 3. ಸೊ 0 is the I value. J value ಏನಿದೆ ಇಲ್ಲಿ? J value is 3 divided by 2. ಸೊ 3 by 2 ಅಂತಂದ್ರೆ ಎಷ್ಟಾಗುತ್ತೆ? 1.5. ಸೊ ಡೆಸಿಮಲ್ ಆಗಿ ಬಂದಾಗ ಏನ್ ಮಾಡ್ಬೇಕು ನಾವು? ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಸೊ ಫ್ಲೋರ್ ವ್ಯಾಲ್ಯೂ ಅಂತಂದ್ರೆ 1. ಸೊ 0 to 1, ಸರಿನಾ? ಇವಾಗ ಮಿಡ್ ವ್ಯಾಲ್ಯೂ ಎಲ್ಲಿಗೆ ಬಂತು? 1 ಗೆ ಬಂತು. ಸೊ ಇವಾಗ ಇಷ್ಟು ಎರಡು ಎಲಿಮೆಂಟ್ ಗಳನ್ನ ನಾವು ಲೆಫ್ಟ್ ಸೈಡ್ ತಗೊಂತೀವಿ. ಯಾಕಂತಂದ್ರೆ ಆದಷ್ಟು ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. 9 ಮತ್ತೆ 6 ಮಿಡ್ ಪ್ಲಸ್ 1 ನಿಂದ ಉಳಿದಿರುವಂತದ್ದು ಅಷ್ಟು ಕೂಡ ರೈಟ್ ಪಾರ್ಟಿಗೆ ಬರುತ್ತೆ. 4 ಮತ್ತೆ 7. ಈ ಕಡೆನೂ ಕೂಡ ಅಷ್ಟೇ, ಯಾಕಂತಂದ್ರೆ ಐ ವ್ಯಾಲ್ಯೂ ಇಸ್ 0, ಜೆ ವ್ಯಾಲ್ಯೂ ಇಸ್ 3. ಸೊ ಡಿವೈಡ್ ಮಾಡಿದ್ರು ಕೂಡ ನಮಗೆ ಫೈನಲ್ ಇಂಟಿಜರ್ ವ್ಯಾಲ್ಯೂ ಬೇಕು ಅಂತಂದ್ರೆ ಫ್ಲೋರ್ ವ್ಯಾಲ್ಯೂ ತಗೊಂಡಾಗ 1 ಬರುತ್ತೆ. ಸೊ 0 to 1 ಅಂತ ಅಂದ್ರೆ 10 ಮತ್ತೆ 14 ಲೆಫ್ಟ್ ಪಾರ್ಟಿಗೆ ಬರ್ತವೆ. ನೆಕ್ಸ್ಟ್ 8 ಮತ್ತೆ 11 ಇದೇ ರೀತಿ ಉಳ್ಕೊಂತೀವಿ. ಸೊ ಇವಾಗ ಸ್ಟಾಪ್ ಮಾಡಬೇಕು, ಯಾಕಂತಂದ್ರೆ ನಾವು ಇಲ್ಲಿ ಮರ್ಜ್ ಸಾರ್ಟ್ ಅನ್ನು ಅಪ್ಲೈ ಮಾಡ್ತಿಲ್ಲ. ಇಲ್ಲಿ ಏನ್ ಮಾಡಬೇಕು, ಮಿನ್ ಮತ್ತೆ ಮ್ಯಾಕ್ಸ್ ಎರಡನ್ನೂ ಕೂಡ ಕಂಡುಹಿಡಿಬೇಕು, ಸರಿನಾ? ಮಿನಿಮಮ್ನು ಕೂಡ ಕಂಡುಹಿಡಿಬೇಕು, ಮ್ಯಾಕ್ಸಿಮಮ್ ಅನ್ನು ಕೂಡ ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನ ಬರೆಯೋಣ, ಮಿನಿಮಮ್ ಎಲಿಮೆಂಟ್ ಅನ್ನ ಬರೆಯೋಣ. ಈ ಎರಡರಲ್ಲಿ ಕಂಪ್ಯಾರಿಸನ್ ಮಾಡಬೇಕು. ಇವೆರಡರಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು? 9. ನೆಕ್ಸ್ಟ್ ಇವೆರಡರಲ್ಲಿ ಮಿನಿಮಮ್ ಎಲಿಮೆಂಟ್ ಯಾವುದು? 6. ನೆಕ್ಸ್ಟ್ ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು, ಮಿನಿಮಮ್ ಎಲಿಮೆಂಟ್ ಯಾವುದು.
ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು 7, ಮಿನಿಮಮ್ ಎಲಿಮೆಂಟ್ ಯಾವುದು 4. ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು 10, ಮಿನಿಮಮ್ ಎಲಿಮೆಂಟ್ ಏನಾಗುತ್ತೆ 14. ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಏನಾಯಿತು 11, ಮಿನಿಮಮ್ ಏನಾಗುತ್ತೆ 8. ಸೊ ಸರಿನಾ? ಇವಾಗ ಏನು ಮಾಡಬೇಕು, ಕಾನ್ಕರ್ ಮಾಡಬೇಕಲ್ವಾ. ಸೊ ಇದಷ್ಟನ್ನು ಸೇರಿಸ್ಬಿಟ್ಟು ನನಗೆ ಕೇವಲ ಈ ಪಾರ್ಟ್ಗಳಿಗೆ ಮಾತ್ರ ಮ್ಯಾಕ್ಸಿಮಮ್ ಮಿನಿಮಮ್ ಎಲಿಮೆಂಟ್ ಬೇಡ, ಕೊಟ್ಟಿರುವಂಥ ಫುಲ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಗೆ ನಾನು ಏನು ಮಾಡಬೇಕು, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಏನು ಮಾಡ್ತೀನಿ, ಇವೆರಡನ್ನ ಮರ್ಜ್ ಮಾಡ್ತಾ ಹೋಗ್ತೀನಿ, ಅಂದರೆ ಏನು ಕಾನ್ಕರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ. ಸೊ ಇವಾಗ 9. ಸೊ ಈಗ ಏನು ಮಾಡಬೇಕು, ಇಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಇದೆ, ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಎಲಿಮೆಂಟ್ ಇದೆ. ಮ್ಯಾಕ್ಸಿಮಮ್ ಮತ್ತು ಮ್ಯಾಕ್ಸಿಮಮ್ ಅನ್ನ ಕಂಪೇರ್ ಮಾಡಿರಿ. ಇವೆರಡರಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು 9. ಸೊ 9 ಅನ್ನ ಬರೀಬೇಕು. ಸೊ ಎರಡರಲ್ಲೇ ನೀವು ಯಾವತ್ತಿದ್ರೂ ಕೂಡ ಕಂಪೇರ್ ಮಾಡಬೇಕು. ಇಲ್ಲಿ 4 ಎಲಿಮೆಂಟ್ ಜೊತೆ ಅಲ್ಲ, ಎರಡೇ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಬರೀಬೇಕು ಅಂತಂದ್ರೆ ಈ ಎರಡು ಮಿನಿಮಮ್ ಅಲ್ಲಿ ಯಾವುದು ಮಿನಿಮಮ್ ಇದೆ ಅದನ್ನ ಬರೀಬೇಕು. 6 ಮಿನಿಮಮ್ 4 ಮಿನಿಮಮ್, 4 ಇಸ್ ದ ಮಿನಿಮಮ್. ಸೊ 4 ಅಂತ ಬರೀಬೇಕು. ನೆಕ್ಸ್ಟ್ ಸೇಮ್ ಇಲ್ಲಿಗೂ ಅಪ್ಲೈ ಮಾಡ್ತಾ ಹೋಗಿ. ಮ್ಯಾಕ್ಸಿಮಮ್ ಮಿನಿಮಮ್, ಸರಿನಾ? ಮ್ಯಾಕ್ಸಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅನ್ನೇ ಕಂಪೇರ್ ಮಾಡಬೇಕು. 10 ಇದೆ 11 ಇದೆ, ಯಾವುದು ಮ್ಯಾಕ್ಸಿಮಮ್ 11. ನೆಕ್ಸ್ಟ್ ಮಿನಿಮಮ್ ಕಂಪೇರ್ ಮಾಡ್ಬೇಕಾದ್ರೆ 14 ಇದೆ 8 ಇದೆ, ಯಾವುದು ಮಿನಿಮಮ್ 8. ಸರಿನಾ? ಈಗ ಇನ್ನು ಫುಲ್ ಆಗಿಲ್ಲ. ಫುಲ್ ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಿಗೆ ಯಾವುದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಎಲಿಮೆಂಟ್ ಅನ್ನ ಕಂಡುಹಿಡಬೇಕು. ಸೊ ಮತ್ತೆ ಈ ರೀತಿ ಕಾನ್ಕರ್ ಮಾಡ್ತಾ ಹೋಗಿ. ಸೊ ಈಗ ಏನ್ ಮಾಡಬೇಕು, ಮ್ಯಾಕ್ಸಿಮಮ್ ಎಲಿಮೆಂಟ್ ಮತ್ತೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನ ಕಂಪೇರ್ ಮಾಡಬೇಕು, ಮಿನಿಮಮ್ ಎಲಿಮೆಂಟ್ ಮತ್ತೆ ಮಿನಿಮಮ್ ಎಲಿಮೆಂಟ್ ಅನ್ನೇ ಕಂಪೇರ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ. ಸೊ ಇಲ್ಲಿ 9 ಇದೆ, ಇಲ್ಲಿ 11 ಇದೆ, ಯಾವುದು ಮ್ಯಾಕ್ಸಿಮಮ್ 11 ಇಸ್ ದ ಮ್ಯಾಕ್ಸಿಮಮ್. ಇಲ್ಲಿ ಮಿನಿಮಮ್ ಇಸ್ 4, ಇಲ್ಲಿ ಮಿನಿಮಮ್ ಇಸ್ 8, ವಿಚ್ ಇಸ್ ದ ಮಿನಿಮಮ್ 4 ಇಸ್ ದ ಮಿನಿಮಮ್. ಸೊ ಇವಾಗ ಕೊಟ್ಟಿದ್ದಂತ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಗೆ ನಾವೇನ್ ಮಾಡಿದ್ವಿ, ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಮಿನ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಇದಕ್ಕೆ ಏನಾದ್ರೂ ರೆಕರೆನ್ಸ್ ರಿಲೇಷನ್ ಅನ್ನ ಬರೀಬೇಕು ಅಂತಂದ್ರೆ ಸಿಂಪಲ್ ಟೆಕ್ನಿಕ್ ನೋಡಿ. ಟಿ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು, ಈಗ ನಾವೇನ್ ಮಾಡಿದ್ವಿ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ವಿ, ಎರಡೆರಡು ಪಾರ್ಟ್ ಗಳಾಗಿ ಡಿವೈಡ್ ಮಾಡಿದ್ವಿ. ಇಲ್ಲೂ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ಇಲ್ಲೂ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಇಲ್ಲಿ ಟೋಟಲ್ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು ಅಂತಂದ್ರೆ ಅದನ್ನ ಏನ್ ಮಾಡಿದ್ವಿ, n/2 n/2 ಆಗಿ 2 ಸಲ ಡಿವೈಡ್ ಮಾಡಿದ್ವಿ ಅಲ್ಲ, ಎರಡೆರಡು ಪಾರ್ಟ್ ಆಗಿ ಹಾಫ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಸೊ 2 into t of n/2. ಯಾಕೆ, ಹಾಫ್ ಆಫ್ ಎಲಿಮೆಂಟ್ಸ್ ಅನ್ನ ನಾವು ಡಿವೈಡ್ ಮಾಡಿದ್ದು 2 ಪಾರ್ಟ್ ಇದೆ, ಎರಡನ್ನೂ ಕೂಡ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಫುಲ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳು ಬರ್ತವೆ. ಪ್ಲಸ್ ನಾವಿಲ್ಲಿ ಎಷ್ಟು ಕಂಪ್ಯಾರಿಸನ್ ಅನ್ನ ಮಾಡಿದೀವಿ, ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಎರಡೇ ಕಂಪ್ಯಾರಿಸನ್, ಒಂದು ಮ್ಯಾಕ್ಸ್ ಮತ್ತೆ ಮ್ಯಾಕ್ಸ್ ಜೊತೆ, ಮಿನ್ ಮತ್ತೆ ಮಿನ್ ಜೊತೆ ಅಲ್ವಾ, ನಾವು ಎರಡೇ ಕಂಪ್ಯಾರಿಸನ್ ಅನ್ನ ಮಾಡಿರೋದು. ಸೊ +2 ಅಂತ ಬರೀಬೇಕು. ಸೊ ದಿಸ್ ಈಸ್ ದ ರೆಕರೆನ್ಸ್ ರಿಲೇಷನ್. ಏನಾದ್ರೂ ಕೂಡ ಟೈಮ್ ಕಾಂಪ್ಲೆಕ್ಸಿಟಿನ ಕೇಳಿದ್ರೆ ಆರ್ಡರ್ ಆಫ್ n ಅಷ್ಟೇ, ಸಿಂಪಲ್. ಸರಿನಾ? ಟೈಮ್ ಕಾಂಪ್ಲೆಕ್ಸಿಟಿ ಈಸ್ ಆರ್ಡರ್ ಆಫ್ n. ರೆಕರೆನ್ಸ್ ರಿಲೇಷನ್ ಕೂಡ ಬರೆದಿದ್ದೀವಿ. ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀವಿ. ಇದೇ ರೀತಿ ನೀಟಾಗಿ ಸಾಲ್ವ್ ಮಾಡ್ರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಲ್ಗಾರಿದಮ್ ನಾನು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ, ಅದ್ರದ್ದು ಬೇಕು ಅಂತಂದ್ರೆ ನೀವು ಬ್ಯಾಕ್ ಹೋಗಿ ಸ್ಕ್ರೀನ್ಶಾಟ್ ಅನ್ನ ತಗೋಬಹುದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.